to the point. ನಮಸ್ಕಾರ, ನಿಮ್ಮ ಜೊತೆ ಇದೆ ನೆಟ್ವರ್ಕ್ 18. ನೀವು ನೋಡ್ತಿದ್ದೀರಾ ನ್ಯೂಸ್ 18. ನಾನು ನಿಖಿಲ್ ಜೋಶಿ. ಮುಂಬೈನಲ್ಲಿ 3ನೇ ಬಾರಿಗೆ ಇಂಡಿಯಾ ಮೈತ್ರಿಕೂಟ ಸಭೆಗೆ ಸೇರಿದೆ. ಇವತ್ತು ನಾಳೆ 2 ದಿನ ಸಭೆ ನಡೆಯೋದಿದೆ. 26 ಪಕ್ಷಗಳ ಇದ್ದಂಥ ಮೈತ್ರಿಕೂಟದಲ್ಲಿ ಇನ್ನ 2 ಪಕ್ಷಗಳು ಸೇರಿ 28 ಸದಸ್ಯ ಪಕ್ಷಗಳಾಗಿ ಹೊರಹೊಮ್ಮುವಂಥ ಲಕ್ಷಣಗಳು ಈಗಾಗಲೇ ನಮಗೆ ಕಂಡು ಬಂದಿದೆ. ಇವತ್ತಿನ ಸಭೆ, ಇವತ್ತು ನಾಳೆಯ ಸಭೆಯಲ್ಲಿ ಒಂದಷ್ಟು ಪ್ರಮುಖ ನಿರ್ಧಾರಗಳ ನಿರೀಕ್ಷೆ ಕೂಡ. ಇದರ ಮೂಲಕ ಕಾಂಗ್ರೆಸ್ ಈ ಮೈತ್ರಿಕೂಟದಲ್ಲಿ ತನ್ನ ಸ್ಥಾನ ಮತ್ತೆ ಜವಾಬ್ದಾರಿಯ ಒಂದು ನಿರ್ಧಾರ ಮಾಡುತ್ತಾ, ಅಂದರೆ ಬರೀ ಕಾಂಗ್ರೆಸ್ ಮಾಡಲಿಕ್ಕಾಗೋದಿಲ್ವಲ್ಲ, ಮಾಡಬೇಕಾಗಿರೋದು ಎಲ್ಲ ಸದಸ್ಯ ಪಕ್ಷಗಳು ಸೇರಿ. ಅದಕ್ಕಿಂತ ಹೆಚ್ಚಾಗಿ ಈ ಗ್ಯಾರಂಟಿ ಮಾಡೆಲ್ನ ಮನವರಿಕೆಯನ್ನ ಎಲ್ಲ ಸದಸ್ಯ ಪಕ್ಷಗಳ ಪೈಕಿ ಮಾಡುತ್ತಾ ಕಾಂಗ್ರೆಸ್, ಅದಕ್ಕೆ ಸಕಾರಾತ್ಮಕವಾದ ಸ್ಪಂದನೆ ಅಥವಾ ಪ್ರತಿಕ್ರಿಯೆ ಸಿಗತ್ತಾ ಮೈತ್ರಿ ಪಕ್ಷಗಳಿಂದ ಅನ್ನೋದು ಮತ್ತೊಂದು ಪ್ರಶ್ನೆ. 26ರಿಂದ 28ಕ್ಕೆ ಏರಿದ್ದೇ ತಡ ಮೈತ್ರಿಕೂಟ ಮತ್ತಷ್ಟು ಬಲಿಷ್ಠಗೊಂಡಿದೆ ಅನ್ನೋ ಒಂದು ಚಿತ್ರಣವನ್ನು ಬಿಂಬಿಸೋದಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಿದೆ ಇಂಡಿಯಾ ಮೈತ್ರಿಕೂಟಕ್ಕೆ. ಇದೆಲ್ಲದರ ನಡುವೆ 2024ರ ಒಂದು ಸ್ಪರ್ಧೆ ಏನಿರುತ್ತೆ ಲೋಕಸಭೆಯದ್ದು, ಅದು ಒಂದು ರೀತಿ ಗ್ಯಾರಂಟಿ ಮೈತ್ರಿ ಮತ್ತು ಮೋದಿಯ ನಡುವೆ ಆಗೋ ಅಂಥ ಸಾಧ್ಯತೆಗಳು ಇದೆಯಾ ಅನ್ನೋ ಪ್ರಶ್ನೆಯನ್ನ ಇವತ್ತಿನ ಸಭೆ ಮತ್ತೊಮ್ಮೆ ನಮ್ಮ ಮುಂದೆ ತಂದಿಟ್ಟಿದೆ. ಗ್ಯಾರಂಟಿ ಮೈತ್ರಿ ವರ್ಸಸ್ ಮೋದಿ ಇವತ್ತಿನ ಚರ್ಚೆಯ ವಿಷಯ. ಇನ್ನು ಚರ್ಚೆಯ ವಿಷಯದ ಹೆಡ್ಲೈನ್ಸ್ ಟು ದ ಪಾಯಿಂಟ್. ಮುಂಬೈನಲ್ಲಿ ಇಂಡಿಯಾ ಮೈತ್ರಿಕೂಟದ 3ನೇ ಸಭೆ ಸಂಚಾಲಕರ ನೇಮಕದ ಜೊತೆಗೆ ಹಲವು ಪ್ರಮುಖ ನಿರ್ಣಯಗಳ ನಿರೀಕ್ಷೆ. ಪ್ರಧಾನಮಂತ್ರಿ ಅಭ್ಯರ್ಥಿಯಾಗಿ ರಾಹುಲ್ ಗಾಂಧಿ ಅವರನ್ನ ಘೋಷಿಸಲು ಹಲವು ಕಾಂಗ್ರೆಸ್ ನಾಯಕರ ಒತ್ತಾಯ, ಸಭೆಯಲ್ಲಿ ಚರ್ಚೆ ಸಾಧ್ಯತೆ. ನಿನ್ನೆಯಷ್ಟೇ ಮೈಸೂರಿನಲ್ಲಿ ರಾಷ್ಟ್ರವ್ಯಾಪಿ ಗ್ಯಾರಂಟಿ ಎಂದು ಘೋಷಿಸಿದ ರಾಹುಲ್ ಗಾಂಧಿ ಸಭೆಯ ಚರ್ಚೆಗೆ ಗ್ರಾಸವಾಗುವ ಸಾಧ್ಯತೆ. ಇಂದು ಇಂಡಿಯಾ ಮೈತ್ರಿಕೂಟ ಅಲ್ಲ, ಘಮಂಡಿಯ ಮೈತ್ರಿಕೂಟ, ಭ್ರಷ್ಟರ ಮೈತ್ರಿಕೂಟ ಎಂದು ತಮ್ಮ ದಾಳಿಯನ್ನ ಮುಂದುವರಿಸಿದ ಬಿಜೆಪಿ.